ಮಾನ್ವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಹಂಪಯ್ಯ ನಾಯಕ. ಕನ್ನಡ ಭಾಷೆ ಉಳಿಸುವ ಕೆಲಸವಾಗಲಿ ಎಂದ ಶಾಸಕ ಹಂಪಯ್ಯ ನಾಯಕ. ತಾಲೂಕು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶರಣಬಸವ ನೀರಮಾನ್ವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಪಾರ ಕನ್ನಡ ಅಭಿಮಾನಿಗಳು ಭಾಗಿಯಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಎಂದು ಶಾಸಕ ಹಂಪಯ್ಯ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶರಣಬಸವ ನೀರಮಾನ್ವಿ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇನ್ನು ನಮ್ಮ ನಾಡು ನುಡಿಗೆ ಚೈತನ್ಯವನ್ನ ತುಂಬಿರುವಂತಹ ಹಿರಿಯರ ಹೋರಾಟದ ಫಲವಾಗಿ ಇಂದು ನೀವೆಲ್ಲರೂ ಸಾಹಿತ್ಯದ ಮೂಲಕ ನಮ್ಮ ಭಾಷೆಯನ್ನ ಬೆಳೆಸುವ ಹಾಗೂ ಉಳಿಸುವ ಕೆಲಸವನ್ನು ನೀವೆಲ್ಲರೂ ಕೂಡಿ ಮಾಡೋಣ ಎಂದು ಶಾಸಕರು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬಳಗದವರು ಹೆಚ್ಚಾಗಿ ಕನ್ನಡ ಪರವಾದ ಕಾರ್ಯಕ್ರಮವನ್ನ ಕನ್ನಡ ಉಳಿವಿಗಾಗಿ ಸೇವೆ ಸಲ್ಲಿಸಿದಾಗ ಮಾತ್ರ ಕನ್ನಡ ಇನ್ನಷ್ಟು ಬೆಳೆಸಲು ಸಾಧ್ಯ ಎಂದು ಕರೆ ನೀಡಿದರು. ವರದಿ ಎಂಡಿ ಗೌಸ್ ಮಾನ್ವಿ, ಪ್ರಜಾ ಪವರ್ ಟಿವಿ. ಹೀಗಾಗಿ ಈ ನಮ್ಮಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಇಂದಿನ ಎಲ್ಲ ಹಿರಿಯರು ಶಾಸಕರು ಎಲ್ಲರೂ ಸಾಹಿತ್ಯಗಳು ಕೂಡಿ ಉತ್ತಮವಾಗಿ ಸಾಹಿತ್ಯ ಸಮ್ಮೇಳನ ಉತ್ತಮವಾಗಿ ಆಚರಿಸಿ ಮನವಿ ಮಾಡಿ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಲೋಕಸಭಾ ಅಧ್ಯಕ್ಷ ರಾಜಕುಮಾರವನ್ನು ಮಾಡಿದರು. ಅದೇ ರೀತಿ ಹೆಚ್ಚಿನ ರೀತಿಯವರು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ನಡೀಬೇಕಂತ ಅದನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಜೊತೆಗೆ ನಾವು ಇರುತ್ತೋ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಏನಕ್ಕಂಥದ್ದು ಹೆಚ್ಚಿಗೊಂಡು ಮಾತುಗಳು ಇರುತ್ತಿಲ್ಲ ಅಂತಕ್ಕಂಥ ಮಾತುಗಳು ಬೆಳಬೇಕು. ಹೀಗಾಗಿ ಊಟಗಳನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಬರೀ ಉದ್ಭವವಾಗ್ತಕ್ಕಂಥದ್ದಾಗ ಬರೀ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥದ್ದು ಗಟ್ಟಿಗೆ ಅಲ್ಲ. ನಮ್ಮ ಸ್ವಯಂ ಪ್ರೇರಿತವಾಗಿ ಅದು ಹೇಳ್ಕೊಂಡು ನಮ್ಮ ಆತ್ಮದಿಂದ ಬರಬೇಕು. ಕನ್ನಡ ಅಂತಕ್ಕಂಥ ಮಾತು ಭಾಳ ಶುದ್ಧವಾದ ಸ್ವಚ್ಛವಾಗಿ ಭಾಳ ತುಂಬ ಬರ್ತಕ್ಕಂಥದ್ದು. ಯಾವುದನ್ನು ಇದ್ದರೆ ಕನ್ನಡ ಅಂತಕ್ಕಂಥ ಮಾತು ಬೆಳೆಯೋದು. ಹಾಗಾಗಿ ಮನುಷ್ಯತೆ ನಾವು ನಿಶ್ಚಿತವಾಗಿ ಕನ್ನಡದ ಅಭಿಮಾನ ನಾವು ಕನ್ನಡ ಇನ್ನ ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಮುಖಾಂತರ ಇವತ್ತಿನ ಹೆಚ್ಚಿನ ನೆರವು ಕೊಡ್ತಕ್ಕಂಥದ್ದು ಭಾಷೆ ಆಗಲಿ ನೀರಾಗಲಿ ಇವತ್ತು ಭೂಮಿಯಾಗಲಿ ಪ್ರತಿಯೊಂದು ಈ ಒಂದು ಮಾತಾಡೋದಲ್ಲ ಅಲ್ಲಿ ಹೊರತು ಯಾಕೆ ಕಾಂಜಾಗ ಅಂತಲೂ ಮಾತಾಡ್ತೀವಿ. ಹಾಗಾಗಿ ಹಬ್ಬ ನಮ್ಮ ಕನ್ನಡದವರು ಮುಂದಿದವರು ಮಾತೃಭಾಷೆ ಆಡುವನೇ ನಾವು ಆಡಿ ಅಂದರೆ ಕನ್ನಡ ಯಾವಾಗ ಬಂದು ಬರ್ತದೆ, ಕನ್ನಡ ಯಾವಾಗ ಅದಕ್ಕೆ ನಾವು ಗ್ರಹಿಸ್ಕೊಳ್ತೀವಿ. ನಾವು ಸಾಹಿತ್ಯ ಸಮ್ಮೇಳನ ಪ್ರತಿ ರಾಜ್ಯದಲ್ಲಿ ಕೂಡ ಇವತ್ತು ಸಾಹಿತ್ಯ ಎಲ್ಲಿ ಅದು ನಮಗೆ ರೂಢಿಯಲ್ಲಿ ಬರೋದು ಬಂದ ಅದು ನಾವು ಸ್ವಯಂ ಪ್ರೇರಿತವಾಗಿ ಬರಬೇಕಂತ ಕನ್ನಡನ ಆಡಬೇಕು, ಕನ್ನಡ ಭಾಷೆ ಮುಂದೆ ಬರಬೇಕು, ಕನ್ನಡ ಭಾಷೆ ಉಳಿಸಬೇಕು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಸ್ವಯಂ ಪ್ರೇರಿತವಾಗಿ
ಬಂದಾಗ ಮಾತ್ರ ನಾವೇನಾದರೂ ಕನ್ನಡಕ್ಕೆ ಬೆಳಕು ಕೊಡ್ತಕ್ಕಂಥದ್ದು ಕನ್ನಡ ಭಾಷೆಗೆ ಅಂದಕೊಂಡು ಇವತ್ತು ನಮ್ಮ ಹಿಂದಿನ ಕವಿಗಳು ದೊಡ್ಡ ದೊಡ್ಡ ಕವಿಗಳು ಕನ್ನಡದ ಬಗ್ಗೆ ಸಾಕಷ್ಟು ನೆನಪು ಕೊಟ್ಟು ಕವನಗಳು ರಚಿಸಿದ ವಚನಗಳು ರಚಿಸಿದ ಬೇಕಾದಷ್ಟು ಕೊಟ್ಟರು ಕೂಡ ನಮ್ಮಲ್ಲಿ ಇವತ್ತು ವಿದ್ಯೆಯಲ್ಲಿ ಪ್ರತಿಯೊಬ್ಬರು ಮುಂದಾದರೂ ಅದನ್ನು ಮುಂದೆ ತರ್ತಕ್ಕಂಥದ್ದಾಗುವುದನ್ನು ನಾವು ಇಂಗ್ಲೀಷ್ ಕಟ್ತೀವಿ ಇನ್ನೊಂದು ಕನ್ನಡದಲ್ಲಿ ವಿಶೇಷವಾದಂಥ ವಚನಗಳು ಚಂದವಾದಂಥ ಕವಿಗಳು ಮಾಡಿದಂಥ ಕವನಗಳು ನಾವು ಅದನ್ನು ಯಾರ ಕವನಗಳು ಮಾತಾಡಕ ಭಾಷೆಯಲ್ಲಿ ಅಳವಡಿಸಿಕೊಂಡು ನಾನು ಸ್ವಲ್ಪ ಸ್ವಲ್ಪ ಓದ್ಕೊಂಡು ವಿದ್ವಂತರಾದವರ ಒಂದು ನಾಲ್ಕು ವಚನ ಸಾಹಿತ್ಯದಲ್ಲಿ ರೂಪುಗೊಂಡು ಅದನ್ನು